ಈಗೇನಿದ್ರು ಹೈಟೆಕ್ ಯುಗ. ಈ ಟ್ರೆಂಡ್ಗೆ ತಕ್ಕಂತೆ ಹೆಂಗಳೆಯರು ಬದಲಾಗ್ತಾರೆ. ಹಳೆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳಿ ಲೆಗ್ಗಿನ್ಸ್, ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ತೊಟ್ಟು ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ತಾರೆ. ಆದರೆ ಕಾಲಕ್ಕೆ ತಕ್ಕಂತೆ ಚಿಕ್ಕಬಳ್ಳಾಪುರದ ಟೈಲರ್ ಒಬ್ಬ ಬದಲಾಗಿದ್ದಾನೆ. ಸಾಂಪ್ರದಾಯಿಕ ರವಿಕೆಗೆ ಆಧುನಿಕತೆಯ ಸ್ಪರ್ಶ ನೀಡಿದ್ದಾನೆ. ರೇಷ್ಮೆ ರವಿಕೆಯ ಸುತ್ತಲೂ ಕಲರ್ ಕಸೂತಿ ಕಲೆ ಒಂದೆಡೆಯಾದರೆ ರೇಷ್ಮೆ ಅಂದ ಹೆಚ್ಚಿಸಲು ಜಗಮಗಿಸುವ ಲೈಟ್ಗಳು. ಸಾಂಪ್ರದಾಯಿಕ ರವಿಕೆಗೆ ಹೈಟೆಕ್ ಸ್ಪರ್ಶ. ಅರೆ, ಇದೇನು ರವಿಕೆಯಲ್ಲೂ ಲೈಟ್ ಅಂತ ಅಚ್ಚರಿಯಾಯಿತೆ? ಹೌದು, ಚಿಕ್ಕಬಳ್ಳಾಪುರ ನಗರ ನಿವಾಸಿ ಟಿವಿ ಮುರಳಿ ಅನ್ನೋ ಟೈಲರ್ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ರೇಷ್ಮೆ ರವಿಕೆಗೆ ವಿವಿಧ ವಿನ್ಯಾಸದ ವಿವಿಧ ಬಣ್ಣದ ಅಲಂಕಾರಿಕ ವಸ್ತುಗಳನ್ನು ಬಳಸಿಕೊಂಡು ಕಸೂತಿ ಹಾಕುವುದರ ಜೊತೆ ಕಸೂತಿ ಕಲೆಯ ವಿನ್ಯಾಸಕ್ಕೆ ತಕ್ಕ ಹಾಗೆ ಸೂಕ್ಷ್ಮ ಎಲ್ಇಡಿ ಲೈಟ್ಗಳನ್ನು ಅಳವಡಿಸಿಕೊಂಡು ಜಗಮಗಿಸೋ ರವಿಕೆ ತಯಾರಿಸಿದ್ದಾರೆ. ಸದ್ಯ ಈ ವಿಶಿಷ್ಟ ರವಿಕೆ ಕನ್ಯಾಮಣಿಯರನ್ನ, ಅದರಲ್ಲೂ ಸೌಂದರ್ಯ ಆರಾಧಕರನ್ನ ಆಕರ್ಷಿಸುತ್ತಿದೆ. ಮದುಮಗಳಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಹೊಲಿದ್ದಾರೆ. ಹೆಣ್ಮಕ್ಳುಗಳಾದ್ರೆ ಇದನ್ನೆಲ್ಲ ಹಾಕ್ಬಹುದು, ತುಂಬಾ ಚೆನ್ನಾಗಿದೆ. ವಯಸ್ಸಿನಲ್ಲಿರುವಂತ ಹೆಣ್ಮಕ್ಳು ಅವರು ಹೊಸ ಇದನ್ನ ಇಷ್ಟಪಡ್ತಾರೆ. ಇನ್ನು ಟೈಲರ್ ಮುರಳಿ ಕಳೆದ 18 ವರ್ಷಗಳಿಂದ ಮಹಿಳೆಯರ ಉಡುಪು ಹೊಲಿಯುವುದರಲ್ಲಿ ಹಾಗೂ ವಿನ್ಯಾಸ ರೂಪಿಸುವುದರಲ್ಲಿ ಈ ಭಾಗದಲ್ಲಿ ಖ್ಯಾತಿ ಪಡೆದಿದ್ದಾರೆ. ಪ್ರತಿದಿನ ಅಂಗಡಿಗೆ ಬರುವ ಮಹಿಳೆಯರ ಇಷ್ಟಕ್ಕೆ ತಕ್ಕ ಹಾಗೆ ಸೀರೆ ಹಾಗೂ ರವಿಕೆಯ ಮೇಲೆ ಕಸೂತಿ ಹಾಕಿ ಕೊಡುತ್ತಾರೆ. ಪಾರ್ಟಿ, ಮದುವೆ, ಮುಂಜಿ, ವಿಶೇಷ ಕಾರ್ಯಕ್ರಮಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಲು ಇದೇ ಪ್ರಥಮ ಬಾರಿಗೆ ರವಿಕೆಗೆ ಎಲ್ಇಡಿ ಲೈಟ್ ಅಳವಡಿಸಿದ್ದು, ಇದು ಹೆಂಗಳೆಯರನ್ನ ಹೆಚ್ಚು ಆಕರ್ಷಿಸುತ್ತಿದೆ. ಇನ್ನು ಈ ಲೈಟ್ ಉರಿಯಲು ರೀಚಾರ್ಜಬಲ್ ಬ್ಯಾಟರಿ ಅಳವಡಿಸಿದ್ದು, ಒಂದು ಬಾರಿ ಚಾರ್ಜ್ ಮಾಡಿದ್ರೆ ಕನಿಷ್ಠ 10 ಗಂಟೆಗಳ ಕಾಲ ದೀಪಗಳು ಬೆಳಗುತ್ತವೆ. ಜೊತೆಗೆ ಇದರಿಂದ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲ ಎನ್ನುತ್ತಾರೆ ರವಿಕೆ ವಿನ್ಯಾಸಕ ಮುರಳಿ. ಬ್ಲೌಸ್ ಅಲ್ಲಿ ನಾವು ಎಲ್ಇಡಿ ಲೈಟ್ಸ್ ನ ಅಳವಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಅದರಲ್ಲಿ ತುಂಬಾ ಸಲ ವಿಫಲನ ಆದ್ವಿ. ಈಗ ಫೈನಲ್ ಆಗಿ ಏನಾಯ್ತು, ಒಂದು ಲೆಕ್ಕದ ಪ್ರಕಾರ ಅವ್ರು ಹಾಕೊಂಡ್ರೆ ಅವ್ರಿಗೆ ಗೌರವನೂ ಇರಬೇಕು, ಎಲ್ಲಾದ್ರೂ ಪಾರ್ಟಿಗೆ ಅಥವಾ ಅರತಕ್ಷತೆಗಳಲ್ಲಿ ಹಾಕೊಂಡ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು. ಒಟ್ಟಿನಲ್ಲಿ ಆಧುನಿಕತೆಗೆ ತಕ್ಕಂತೆ ಮಹಿಳೆಯರ ಉಡುಪುಗಳಲ್ಲಿ ಹೊಸ ವಿನ್ಯಾಸಗಳು ಬರ್ತಿದ್ದು, ಸದ್ಯ ಲೈಟ್ ರವಿಕೆ ಕಾಲಿಟ್ಟಿದೆ. ಪಾರ್ಟಿ, ಮದುವೆ, ವಿಶೇಷ ಕಾರ್ಯಕ್ರಮಗಳಲ್ಲಿ ತೊಟ್ಟುಕೊಳ್ಳಲು ಈ ರವಿಕೆ ಹೇಳಿ ಮಾಡಿಸಿದಂತಿದ್ದು, ಸದ್ಯ ಇದರ ಬೆಲೆ 10,000ವಂತೆ. ಹೀಗಾಗಿ ಇದನ್ನ ತೊಡುವವರ ಪರ್ಸ್ ಗಟ್ಟಿಯಾಗಿರಬೇಕು. ಭೀಮಪ್ಪ ಪಾಟೀಲ್, ಟಿವಿ9, ಚಿಕ್ಕಬಳ್ಳಾಪುರ.